ಇನ್ನು ಮೈತ್ರಿಯಲ್ಲಿ ಒಮ್ಮತ ಮೂಡಿಲ್ಲ. ದೋಸ್ತಿಯಲ್ಲಿ ಮತ್ತೆ ಭಿನ್ನ ರಾಗ ಶುರುವಾಗಿದೆ. ಪಾದಯಾತ್ರೆಗೆ ಸಾಂಕೇತಿಕವಾಗಿ ಬೆಂಬಲ ಆದರೂ ಕೂಡ ಕೈ ತೊಳೆದುಕೊಂಡ್ರ ಬಿಜೆಪಿಗರು ಅನ್ನುವಂಥ ಪ್ರಶ್ನೆ ಈಗ. ಎಲ್ಲೂ ಕೂಡ ಮೈತ್ರಿಗೆ ಬಿರುಕುಂಟಾಗಿಲ್ಲ. ಮೈತ್ರಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಈಗ ನೋಡಿದ್ರೆ ಪಾದಯಾತ್ರೆ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ. ದೋಸ್ತಿಯಲ್ಲಿ ಭಿನ್ನ ರಾಗ ಇದೆ. ಆರ್ ಅಶೋಕ್ ಭಾಗವಹಿಸಬೇಕು, ಬಿಜೆಪಿಯಲ್ಲಿ ಅಸಮಾಧಾನ ಇದೆ. ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಗೆ ನಾವ್ಯಾಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಪಾದಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ BYVಗೆ ಇರಲಿಲ್ವಾ ಆಹ್ವಾನ? ಹಾಗಾದ್ರೆ ಆಹ್ವಾನ ಇರಲಿಲ್ಲ ಎಂಬುದಾಗಿ BY ವಿಜೇಂದ್ರ ಆಪ್ತರ ಜೊತೆ ಮಾತನಾಡಿದ್ದಾರೆ. ರಾಜ್ಯಾಧ್ಯಕ್ಷರಿಗೆ ಆಹ್ವಾನ ಕೊಡಲಿಲ್ಲ ಅಂದ್ರೆ ಹೇಗೆ ಅನ್ನುವಂಥ ಚರ್ಚೆ. ನಿಖಿಲ್ ಪಟ್ಟಾಭಿಷೇಕಕ್ಕೆ ನಾವ್ಯಾಕೆ ಪಾದಯಾತ್ರೆ ಮಾಡಬೇಕು, ನಾವ್ಯಾಕೆ ಪಾದಯಾತ್ರೆ ಮಾಡಬೇಕು ಅನ್ನೋದು ಕೂಡ ಬಹುತೇಕರ ವಾದ. ಹೀಗಾಗಿ ಬಹುತೇಕ ನಾಯಕರು ಪಾದಯಾತ್ರೆಯಿಂದ ಹಿಂದೆ ಸರಿದಿದ್ದಾರೆ. ಈ ಲೆಕ್ಕಾಚಾರ ನೋಡ್ತಾ ಹೋದ್ರೆ ಪಾದಯಾತ್ರೆಗೆ ಆಹ್ವಾನ ಕೊಟ್ಟಿರಲಿಲ್ವಾ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತ್ರ ಆಹ್ವಾನ ಇತ್ತಾ? ಆರ್ ಅಶೋಕ್ ಅವರು ಯಾಕೆ ಭಾಗವಹಿಸಬೇಕಾಗಿತ್ತು ಈ ಸಂದರ್ಭದಲ್ಲಿ? ಬೇಕಾಗಿರ್ಲಿಲ್ವಲ್ಲ, ಅವರೊಬ್ಬರನ್ನ ಯಾಕೆ ಕರೆದಿದ್ರು ಹಾಗಾದ್ರೆ? ಈ ರೀತಿಯ ಪ್ರಶ್ನೆಗಳು. ಅಲ್ಲಿ ಬೇರೆಯವ್ರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ನಾವು ಹೋಗ್ಬೇಕಾಗಿತ್ತ ಹಾಗಾದ್ರೆ ಅಂತ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪಾದಯಾತ್ರೆ ಅಂತ ಹೇಳಿ ಮೈತ್ರಿ ಅಂತ ಅಂದರೆ ಹೆಂಗಿರಬೇಕು? ಮೈತ್ರಿ ಪಕ್ಷದಲ್ಲಿ ಯಾವ ರೀತಿ ಪಾದಯಾತ್ರೆ ಆಗಬೇಕಾಗಿತ್ತು? ಅದ್ಯಾವುದು ಕೂಡ ಈ ಬಿಡದಿಯ ಹೋರಾಟದಲ್ಲಿ ಟೌನ್ಶಿಪ್ ವಿರೋಧಿಸಿ ನಡೆದಿದ್ದಂಥ 2 ದಿನಗಳ ಕಾಲ ಆಯ್ತಲ್ಲ ಪಾದಯಾತ್ರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೈತ್ರಿ ಪಕ್ಷದಲ್ಲಿ ಭಿನ್ನ ರಾಗ ಶುರುವಾಗಿದೆ. ಒಂದು ಕಡೆ ಅಸಮಾಧಾನ, ಇನ್ನೊಂದು ಕಡೆ ನಾವ್ಗೆ ಆಹ್ವಾನ ಇಲ್ಲ ಅನ್ನುವಂಥದ್ದು ಕೂಡ ಇದೆ.